ಗೋಮಾತಾ ಸರ್ಕಲಿಂದ ಚಿತ್ರೀಕರಣ ಮಾಡ್ತಾ ಇರೋದು ಆರೋಗ್ಯ ಸಲಹೆ. ಪ್ರತಿ ತಿಂಗಳು ಕೊನೆ ಶನಿವಾರ ವಿಶೇಷವಾಗಿ ಎಲ್ಲರನ್ನೂ ಕರೆಸ್ತಾ ಇರ್ತೀರ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈ ಒಂದು ವಯಸ್ಸಾದವ್ರಿಗೆ ಏನು ಅವಶ್ಯಕತೆ ಇದೆ ಅದ್ರ ಬಗ್ಗೆ ಆಲೋಚನೆ ಮಾಡೋಂಥ ಒಂದು ನಿಟ್ಟಿನಲ್ಲಿ ನೀವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ. ತುಂಬ ಒಳ್ಳೆಯ ಕಾರ್ಯಕ್ರಮ. ನಿಮಗೆ ನಮ್ಮ ಗೋಮಾತಾ ಸರ್ಕಲಿಂದ ಅಭಿನಂದನೆಗಳು. ಏನು ಸರ್ ಇವತ್ತು ವಿಶೇಷ ಕಾರ್ಯಕ್ರಮ ಏನು ಸರ್? ಇವತ್ತು ಈ ಜೀವ ವಿಮಾ ಸೌಲಭ್ಯ ಹಿರಿಯ ನಾಗರಿಕರಿಗೆ, ಐ ಮೀನ್ ಎಲ್ಲ ನಿವೃತ್ತ ನೌಕರರ ಸಂಘಗಳಿಗೆ ಸದಸ್ಯರಿಗೆ ಎಲ್ಲನೂ ಈ LIC ಅನೇಕ ಸೌಲಭ್ಯಗಳಿದೆ ಹಿರಿಯ ನಾಗರಿಕರಿಗೆ. ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ರೆಡ್ಡಪ್ಪ ಅಂತ ಬಂದು ಕಾರ್ಯಕ್ರಮ ಈಗ ನಡೀತಾ ಇದೆ ಕಾರ್ಯಕ್ರಮ. ಅದಕ್ಕೆ ಪ್ರಮುಖ ಕಾರಣ ಕರ್ಕೊಂಡು ಬಂದಂಥವರು ನಮಗೆ ಡಾಕ್ಟರ್ ಶ್ಯಾಮ್ ಸುಂದರ್ ಅವರು ಕರ್ಕೊಂಡು ಬಂದರು. ಅವ್ರನ್ನ ಕಾರ್ಯಕ್ರಮ ನಡೀತಾ ಇದೆ. ಇದಾದಮೇಲೆ ನಾವು ಕಳೆದ 5 ವರ್ಷಗಳಿಂದ ಸತತವಾಗಿ ಮಾಹಿತಿ ಆರೋಗ್ಯ ಸಲಹೆ ಅಂತ ಹೇಳಿ ಆರೋಗ್ಯ ಸಲಹೆ, ಯಾಕೆಂದರೆ ಆರೋಗ್ಯ ಇಲ್ಲದೆ ಇದ್ದರೆ ಬೇರೆ ಏನೂ ಮಾಡೋದಕ್ಕಾಗೋದಿಲ್ಲ. ಆರೋಗ್ಯ ಈ ಕಾಲದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಕರೋನಾ ಸಮಯದಲ್ಲಿ ಅನೇಕ ಜನ ಆ ಹಾಸಿಗೆ ಮೇಲೆ ನರಳ್ತಾ ದೊಡ್ಡ ಸಾಹುಕಾರ ಒಬ್ಬ ಹೇಳ್ತಾನೆ, ಸರ್ ನನ್ನ ಕೋಟ್ಯಾಂತರ ರೂಪಾಯಿ ಕೊಡ್ತೀನಿ ನನ್ನನ್ನು ಬದುಕಿಸಿ ಅಂತ. ಅದರ ಪ್ರಾಣ ಮುಖ್ಯ ಆಯಿತು. ಅವ್ರಿಗೆ ಎಷ್ಟು ಹಣ ನೀವು ಎಷ್ಟು ತಗೊಳ್ತೀರೋ ತಗೊಳ್ಳಿ ಅಂತ ಹೇಳಿದ್ರು ಸಹ ಅದು ಸಾಧ್ಯ ಇಲ್ಲ. ಆರೋಗ್ಯ ಜಾಗೃತೆ ಸಲಹೆಗಳು ಬಹಳ ಮುಖ್ಯವಾಗಿರುತ್ತೆ ಅಂತೇಳಿ ನನ್ನ ಅನಿಸಿಕೆ. ಅದಕ್ಕೋಸ್ಕರ ಇದೊಂದು ಕಾರ್ಯಕ್ರಮನ ಮಾತ್ರ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದೊಂದು ಹಿರಿಯ ನಾಗರಿಕರಿಗೆ ಸೇವೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಈ ದಿವಸ ಅಂತೂ ನಮಗೆ ಡಾಕ್ಟರ್ ಪ್ರಶಾಂತ್ ಅವರು ಅಭಯ ಆಸ್ಪತ್ರೆಯಲ್ಲಿ ಅವರು ನಮಗೆ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಒಂದು ಮಾಡಿಕೊಂಡಿದ್ದಾರೆ. ಅವರು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ವೈದ್ಯರ ಸಮಾಲೋಚನೆ ಇರುತ್ತೆ, ದಂತ ತಪಾಸಣೆ ಇರುತ್ತೆ, ಕಣ್ಣಿನ ತಪಾಸಣೆ ಇರುತ್ತೆ, ಮಧುಮೇಹ ತಪಾಸಣೆ ಇರುತ್ತೆ, ಮೂಳೆ ಖನಿಜ ಸಾಂದ್ರತೆ ಪರೀಕ್ಷೆ ಇರುತ್ತೆ, ಡಯಾಬಿಟಿಸ್ ನ್ಯೂರೋಪತಿ ಪರೀಕ್ಷೆ ಇರುತ್ತೆ, ECG ಇರುತ್ತೆ. ಈ ಕಾರ್ಯಕ್ರಮ ಪ್ರಶಾಂತ್ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳಬೇಕು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ಬಂದು ಪ್ರೋತ್ಸಾಹ ಮಾಡ್ತಾ ಇರೋಂಥ ನಮ್ಮ ಮಹೇಶ್ ಯಂಗ್ಸ್ಟರ್, ನಮಗೆ ಭಾಳ ಖುಷಿ ಆಗುತ್ತೆ. ಅವರು ಬಂದು ಹಿರಿಯ ನಾಗರಿಕರಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಪ್ರತಿ ಸರ್ತಿ ಒಂದು ಧರ್ಮ ರಕ್ಷಣೆ ಆಗಿರ್ಬೋದು, ಗೋ ಮಾತಾ ಸಂರಕ್ಷಣೆ ಆಗಿರ್ಬೋದು, ಹಾಗೆ ಹಿರಿಯ ನಾಗರಿಕರ ಒಂದು ಒಳಿತಿಗಾಗಿ ಬರ್ತಾ ಇರೋವಂಥದ್ದು ನಮಗಂತೂ ತುಂಬ ಸಂತೋಷ. ನಾವು ಈ ದಿಕ್ಕಿನಲ್ಲಿ ಗೋಮಾತಾ ಸರ್ಕಾರದವರಿಗೆ ನಾವು ಚಿರಋಣಿಯಾಗಿದ್ದೇವೆ. ನಮಸ್ಕಾರ. BVK ಸರ್ ಅವರು ಕೂಡ ನಮ್ಮ ಗೋ ಸೇವಾ ಕಾರ್ಯಕ್ರಮಕ್ಕೆ ಲಾಸ್ಟ್ ಮಂತು ಪಾಪ ಒಂದು ವೆಹಿಕಲ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕ ವಂದನೆಗಳು ಸರ್. ಸಿದ್ಧಗಂಗಾ ಕ್ಷೇತ್ರಕ್ಕೆ ನಾವು ದಾಸೋಹ ಕಾರ್ಯಕ್ರಮ ಅಂದ್ಕೊಂಡಿದ್ರೆ ತರಕಾರಿನ, ಆ ಸಮಯದಲ್ಲಿ ತಾವು ಫೋನ್ ಮಾಡಿ ನಮಗೆ ವೆಹಿಕಲ್ ಚಾರ್ಜ್ನ ಜವಾಬ್ದಾರಿಗೆ ತೊಗೊಂಡಿರೋದಕ್ಕೆ ನಮ್ಮ ಗೋಮಾತಾ ಸರ್ಕಲಿಂದ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಸೊ ಎಲ್ಲವನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ನಮ್ಮ ಜೊತೆ ಒಂದು ಪ್ರವಾಸ ಹೋಗಿದ್ವಿ. ಸೊ ಈ ತರ ಎಲ್ಲ ತೆಗೆದ ನಮ್ಮ ಜೊತೆ ಇರಿ, ಅದಕ್ಕೋಸ್ಕರ ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ದಿವಸ ಆ LIC ಪ್ರಯೋಗಗಳನ್ನು ತಿಳಿಸ್ಕೊಡೋದಕ್ಕೆ ರೆಡ್ಡಪ್ಪ ಜೋರು ಚಪಾಡೋದಕ್ಕೆ ಅವರ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಕಲ್ಯಾಣ ಡಿಗ್ರಿ ವರ್ಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನು ಸದ್ಯಕ್ಕೆ ಆರೋಗ್ಯ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಜನರಿಗೆ ಗೊತ್ತಿರ್ತದೆ, ಆರೋಗ್ಯ ಚೆನ್ನಾಗಿದ್ರೆ ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಅದೆಲ್ಲ ವ್ಯರ್ಥ ಆಗ್ತದೆ. ನಮ್ಮ ಆರೋಗ್ಯ ಒಂದು ತುಂಬಾ ಚೆನ್ನಾಗಿರಬೇಕು. ಸೊ ಅದಕ್ಕಾಗಿ ಇವತ್ತು ನನ್ನ ಶ್ಯಾಮ್ ಸುಂದರ್ ಸರ್ ಇನ್ವೈಟ್ ಮಾಡೋದಕ್ಕೆ, ಶ್ಯಾಮ್ ಸುಂದರ್ ಸರ್ ಇನ್ವೈಟ್ ಮಾಡೋದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳನ್ನು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸೀನಿಯರ್ ಬ್ರಾಂಚ್ ಹೆಡ್ ಮಿಸ್ಟರ್ ಶ್ಯಾಮು ಸರ್ ಅಂತ ಅವರನ್ನೇ ಇಲ್ಲಿ ಬಂದು ಒಂದು ಕಾರ್ಯಕ್ರಮ ಕೊಡಬೇಕು ಅಂದಾಗ ತುಂಬಾ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮನ ಮಾಡ್ಕೊಡ್ಬೇಕು ಅಂತ ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಮಿಸ್ಟರ್ ಶ್ಯಾಮ್ ಸರ್ ಇಲ್ಲಿ ನಿಮ್ಮ ಆರೋಗ್ಯ ಬಗ್ಗೆ ಅವರು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ಅವೇರ್ನೆಸ್, ಒಂದು ಇನ್ಫಾರ್ಮೇಶನ್ ಕೊಡಬೇಕಾದ್ರೆ. ಥ್ಯಾಂಕ್ ಯು ಸರ್. ಮೊದಲಿಗೆ ಶ್ಯಾಮ್ ಸುಂದರ್ ಸರ್ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಶ್ಯಾಮ್ ಸುಂದರ್ ಸರ್. ಆ್ಯಂಡ್ ಎಲ್ಲ ಅಸೋಸಿಯೇಷನ್ ಮೆಂಬರ್ಸ್ಗೆ, ನನ್ನ
ಕಡೆಯಿಂದ ಪೂರ್ವಕ ಧನ್ಯವಾದಗಳು ಬಂದಿದ್ದಕ್ಕೆ, ನಿಮ್ಮ ಟೈಮ್ ಕೊಟ್ಟಿರೋದಕ್ಕೆ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದಕ್ಕಿಂತ ಮುಂಚೆ ಹೆಲ್ತ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ. ಸೊ ನನಗಿನ ಜಾಸ್ತಿ ನಿಮ್ಮ ಬಗ್ಗೆ ಅನುಭವ ಇರುತ್ತೆ, ಯಾಕಂದ್ರೆ ಚಿಕ್ಕ ಮಗುವಿಂದ ಹಿಡಿದು ನಿಮ್ಮವರೆಗೂ ಏನೇ ಮೆಡಿಕಲ್ ಚಾಲೆಂಜಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಒಂದು ಸಿಂಪಲ್ ನಾನು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಹಾಸ್ಪಿಟಲ್ ಒಳಗಡೆ ಎಲ್ಲ ಹೋಗಿ ಬಂದಿದ್ದೀರಲ್ಲ, ಯಾರಾದ್ರೂ ಹಾಸ್ಪಿಟಲ್ ಒಳಗಡೆ ಹೋಗಿ ಬಂದೇ ಇರೋ ಎಕ್ಸ್ಪೀರಿಯನ್ಸ್ ಇದೆಯಾ? ಆಲ್ಮೋಸ್ಟ್ ಎಲ್ಲರೂ ಹಾಸ್ಪಿಟಲ್ ಒಳಗಡೆ ಹೋಗಿ ಬಂದಿರ್ತೀರ. ಹಾಸ್ಪಿಟಲ್ ಒಳಗಡೆ ಏನೇನು ಟ್ರೀಟ್ಮೆಂಟ್ ಆಗುತ್ತೆ, ಹಾಸ್ಪಿಟಲ್ ಒಳಗಡೆ ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹಾಸ್ಪಿಟಲ್ ಒಳಗಡೆ ಏನೇನು ಬಿಲ್ಲಿಂಗ್ ಆಗುತ್ತೆ, ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಯಾರಾದ್ರೂ ಒಂದು ಎಸ್ಟಿಮೇಷನ್ ಕೊಡೋಕ್ಕಾಗುತ್ತಾ? ಒಂದು ಹಾಸ್ಪಿಟಲ್ ಒಳಗಡೆ ನೀವು ಹೋದ್ರೆ ಹೊರಗಡೆ ಬರುವಷ್ಟರಲ್ಲಿ ಇಷ್ಟೇ ಬಿಲ್ ಆಗಿ ಆಚೆ ಬರ್ತೀನಿ ಅಂತ ಯಾರು ಹೇಳಿ? ಯಾಕೆ ಸರ್? ಆರೋಗ್ಯ ಇಲ್ಲ ಅಂದ್ರೆ ಯಾಕೆ ಆರೋಗ್ಯ ಹೇಳಿದ್ರೆ ಸರ್? ಆಮೇಲೆ ಗ್ಲಕೋಮಾ ಅಂದರೆ ಯಾವ ಥರ ನಿಮಗೆ ಕಾಣಿಸುತ್ತೆ? ಕಣ್ಣು ಒತ್ತಡ ಜಾಸ್ತಿ ಬರುತ್ತೆ, ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ. ಇದು ಲಾಂಗ್ ಟೈಮು ತುಂಬ ದಿನದಿಂದ ನೀರು ಸುರಿತಾ ಇದ್ದರೆ ಕಣ್ಣಿನ ತಪಾಸಣೆ ಅವಶ್ಯಕತೆ ಇದೆ ಅಂತ. ಆಮೇಲೆ ಕಣ್ಣು ನೋವು ತುಂಬ ಬರುತ್ತೆ, ಭಾರ ಇರುತ್ತೆ. ಇವೆಲ್ಲ ಸಿಂಪ್ಟಮ್ಸ್. ಈ ಸಿಂಪ್ಟಮ್ಸ್ ಇದ್ದರೆ ಕಣ್ಣು ತೊಂದರೆ ಇದೆ ಅಂತ ತೋರಿಸುತ್ತೆ. ಅದು ಹಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಪರವಾಗಿಲ್ಲ, ಕಣ್ಣು ನೀರು ಸುರಿದ್ರೆ ಒಂದು ಡ್ರಾಪ್ಸ್ ಹಾಕೊಂಡ್ರೆ ವಾಸಿ ಆಗುತ್ತೆ ಅಂತಂದರೆ ಆಗ ತಕ್ಷಣಕ್ಕೆ ನಿಮಗೆ ಕಮ್ಮಿ ಆಗುತ್ತೆ, ಮತ್ತು ಅದು ಜಾಸ್ತಿ ಆಗುತ್ತೆ. ಗ್ಲಕೋಮಾ ಒಳಗಡೆ ಕಣ್ಣಿನ ಒತ್ತಡ ಜಾಸ್ತಿ, ಆ ಒತ್ತಡಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲ ಸರಿ. ಅದಕ್ಕೆ ಗ್ಲಕೋಮಾ ಆಪರೇಷನ್ ಮಾಡ್ತಾರೆ. ಎಲ್ಲ ಏನಂದರೆ ತಪಾಸಣೆ ಮಾಡಿದ್ರೆ ಇಲ್ಲ ಇವಾಗ ಆ ಸೆಂಟ್ರಲ್ಲಿ ನೋಡಿದಾಗ ಫೋಕಸಿಂಗ್ ನಾವು ಸರಿ ಇಲ್ಲ ಅಂದರೆ ಎಡುವುದನ್ನು ಯಾವಾಗಲೂ ಕನ್ನಡ ಉಪಯೋಗಿಸಿ ಬೈಫೋಕಲ್ ಅಂತಿರೋದನ್ನು, ಆ ಬೈಫೋಕಲ್ ಯೂಸ್ ಮಾಡೋದು ಯಾವಾಗಲೂ ಹತ್ತಿರಕ್ಕೆ ಪೇಪರ್ ಓದುವಾಗ ಕೆಳಗಡೆ ನೋಡಬೇಕು. ಮಿಟ್ಟಿದವೆಲ್ಲ ಸ್ಟ್ರೈಟ್ ನೋಡಿದರೆ ನಿಮ್ಗೆ ಏನೂ ತೊಂದರೆ ಅಲ್ಲ, ಅದು ಪ್ರಾಕ್ಟೀಸ್ ಆಗ್ಬಿಡುತ್ತೆ, ಚೆನ್ನಾಗಿ ಓದ್ಬೋದು. ಬೈ ಚಾನ್ಸ್ ನೀವು ನನ್ನ 4-5 ಬಿಟ್ಟು ಕನ್ನಡ ಉಪಯೋಗಿಸಿದ್ರೆ ಯಾವಾಗಲೂ ಒಂದ್ಸಲ ಹಾಕೊಂಡ್ರೆ ಇದೇ ಥರ ಆಗ್ತಾ ಇರುತ್ತೆ. ಕನ್ನಡ ಯಾವಾಗಲೂ ಅಷ್ಟೇ ಪ್ರತಿದಿನ ಓದುವಾಗ ದೂರಕ್ಕೂ ಕೊಟ್ಟಿರ್ತೀವಲ್ಲ, ಅದರಲ್ಲಿ ಟಿ ವಿ ನೋಡುವಾಗ ಹಾಕ್ಕೋಬೇಕು, ಓಡಾಡುವಾಗ ಹಾಕ್ಕೋಬೇಕು. ನಾನು ಓಡಾಡುವಾಗ ಏನಾದರೂ ಆಗುತ್ತೆ ಅಂದರೆ ನಾನು ಸರಿಯಾಗಿ ನೋಡ್ತಾ ಇಲ್ಲ, ಕೆಳಗೆ ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಮೇಲೆ ನೋಡ್ಬೇಕು. ಮೇಲಿನ ದೃಷ್ಟಿ ದೂರ ಇರುತ್ತೆ, ಕೆಳಗಡೆ ನೋಡಿದ್ರೆ ಈ ಥರ ಪ್ರಾಕ್ಟೀಸ್ ಆಗ್ತದೆ, ರೆಗ್ಯುಲರ್ ಆಗ್ತದೆ. ಸರಿ ಕಡೆ ಎಲ್ಲ ಈ ಕಡೆನೇ ಇದೆ. ನೀವೇ ಗೊತ್ತಿಲ್ಲ ಬನ್ನಿ. ಮತ್ತು ನಮಗೆ ಡಾಕ್ಟರ್ ಪ್ರಶಾಂತ್ ಅವರು ಅಭಯ ಆಸ್ಪತ್ರೆಯಲ್ಲಿ ಅವರು ನಮಗೆ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಒಂದು ಮಾಡಿಕೊಂಡಿದ್ದಾರೆ. ಅವರು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ವೈದ್ಯರ ಸಮಾಲೋಚನೆ ಇರುತ್ತೆ, ದಂತ ತಪಾಸಣೆ ಇರುತ್ತೆ, ಕಣ್ಣಿನ ತಪಾಸಣೆ ಇರುತ್ತೆ, ಮಧುಮೇಹ ತಪಾಸಣೆ ಇರುತ್ತೆ, ಮೂಳೆ ಖನಿಜ ಸಾಂದ್ರತೆ ಪರೀಕ್ಷೆ ಇರುತ್ತೆ, ಡಯಾಬಿಟಿಸ್ ನ್ಯೂರೋಪತಿ ಪರೀಕ್ಷೆ ಇರುತ್ತೆ, ECG ಇರುತ್ತೆ. ಈ ಕಾರ್ಯಕ್ರಮ ಪ್ರಶಾಂತ್ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳಬೇಕು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ಬಂದು ಪ್ರೋತ್ಸಾಹ ಮಾಡ್ತಾ ಇರೋಂಥ ನಮ್ಮ ಮಹೇಶ್ ಯಂಗ್ಸ್ಟರ್, ನಮಗೆ ಭಾಳ ಖುಷಿ ಆಗುತ್ತೆ. ಒಬ್ಬ ಬಂದು ಹಿರಿಯ ನಾಗರಿಕರಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಪ್ರತಿ ಸರ್ತಿ ಒಂದು ಧರ್ಮ ರಕ್ಷಣೆ ಆಗಿರ್ಬೋದು, ಗೋ ಮಾತಾ ಸಂರಕ್ಷಣೆ ಆಗಿರ್ಬೋದು, ಹಾಗೆ ಹಿರಿಯ ನಾಗರಿಕರ ಒಂದು ಒಳಿತಿಗಾಗಿ ಬರ್ತಾ ಇರೋವಂಥದ್ದು ನಮಗಂತೂ ತುಂಬ ಸಂತೋಷ. ನಾವು ಈ ದಿಕ್ಕಿನಲ್ಲಿ ಗೋಮಾತಾ ಸರ್ಕಾರದವರಿಗೆ ನಾವು ಮುಂಚಿನ ನಮಸ್ಕಾರ.